ಮೊನ್ನೆ ಏನು ಬಳೆಹೊನ್ನೂರಿನಲ್ಲಿ ನಡೆದಿರ್ತಕ್ಕಂಥ ಜಲ ಆಂದೋಲನ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿದಿರಿ ಮತ್ತು ಈಗಾಗಲೇ ನಮ್ಮ ನಾಯಕರು ಕೂಡ ಅದರ ಬಗ್ಗೆ ಮಾತನಾಡಿದ್ದಾರೆ. ಆ ಜನ ಆಂದೋಲನ ಕಾರ್ಯಕ್ರಮ ಏನು ಮೊನ್ನೆ ನಡೆದಿರ್ತಕ್ಕಂಥ ಲಾಠಿ ಚಾರ್ಜ್ ಅಲ್ಲಿ ಅವರ ಪಕ್ಷದ ಮುಖಂಡರು ನಾಯಕರುಗಳಿಗೆಲ್ಲ ತುಂಬ ನೋವಾಗಿತ್ತು. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಒಂದು ಜನ ಆಂದೋಲನ ಸಭೆ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಎರಡನೇದಾಗಿ ನಮ್ಮ ಸುಧಾಕರ್ ಶೆಟ್ಟರ್ ಬಗ್ಗೆ ಒಂದಷ್ಟು ಜನ ಕೇವಲವಾಗಿ ಮಾತನಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಎನ್ನಾರ್ಪುರದ ಪಟ್ಟಣ ಪಂಚಾಯಿತಿಯ ಏನು ಹಾಲಿ ಸದಸ್ಯರು ಅವರು ಒಂದಷ್ಟು ಸೋಗು ಹಾಕ್ಕೊಂಡು ನಾನು ಏನು ಸಾರ್ವಜನಿಕರ ಸೇವೆಯನ್ನು ಮಾಡ್ತೀನಿ ಮತ್ತು ಸಾಮಾಜಿಕ ಕೆಲಸವನ್ನು ಮಾಡ್ತೀನಿ ಅಂತ ಏನು ಹೇಳ್ತಕ್ಕಂಥ ಸೋಗಿನ ಒಬ್ಬ ಮಹಿಳೆ ಅವರು ಸುಧಾಕರ್ ಶೆಟ್ಟರ್ ಬಗ್ಗೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಇವತ್ತು ಅವರು ನಡೆಸ್ತಕ್ಕಂಥ ಒಂದು ಅಮ್ಮ ಫೌಂಡೇಶನ್ ಸಂಸ್ಥೆ ಅವರ ತಾಯಿ ಹೆಸರಿನಲ್ಲೇ ನಡೆಸ್ತಕ್ಕಂಥದ್ದು. ಇಡೀ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ ಮತ್ತು ಅವರ ಕೆಲಸಗಳು ಈಗ ಗೆದ್ದಿರ್ತಕ್ಕಂಥ ಯಾವ ಶಾಸಕರು ಕೂಡ ಮಾಡಲಿಲ್ಲ. ಆದರೆ ಅವ್ರು ಮಾತನಾಡ್ತಾ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವತ್ತು ಸ್ತ್ರೀಶಕ್ತಿ ಏನು ನಾವು ಅವತ್ತು ಇದ್ದಿದ್ರೆ ಅವರಿಗೆ ಏನು ನಾವು ಗತಿ ಕಾಣಿಸ್ತಿದ್ವಿ ಅಂಥೇಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಸ್ತ್ರೀಯರನ್ನ ಮಾತೆಯರನ್ನ ಹೆಚ್ಚಾಗಿ ಅನನ್ಯವಾಗಿ ತಾಯಿ ಸ್ಥಾನದಲ್ಲಿ ನೋಡ್ತಕ್ಕಂಥ ವ್ಯಕ್ತಿ ಏನಾರಿದ್ರೆ ಸುಧಾಕರ್ ಶೆಟ್ಟರು. ನೀವು ಮಾತನಾಡ್ತಕ್ಕಂಥ ಮಾತುಗಳು ನಿಮ್ಮ ನಾಲಿಗೆ ಮೇಲೆ ಹಿಡ್ತಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಮಾತಿನಲ್ಲಿ ನಿಗಾ ಇರಬೇಕು. ಇವತ್ತು ಒಬ್ಬ ವ್ಯಕ್ತಿನ ಕೇವಲ ಮಾತಾಡೋದಕ್ಕಿಂತ ಅವ್ರಿಗೆ ಏನು ಈ ಭಾಗಕ್ಕೆ ಜನರಿಗೆ ಸೇವೆಯನ್ನು ಕೊಡ್ತಿದ್ದಾರೆ ಮತ್ತು ಏನು ಮಾತೆಯರಿಗೆ ಯಾವ ರೀತಿ ಸ್ಥಾನಮಾನ ಕೊಡ್ತಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಇವತ್ತು ಏನು ಮೊನ್ನೆ ನಡೆದಿರ್ತಕ್ಕಂಥ ಜನಾಂದೋಲನ ಸಭೆಯಲ್ಲಿ ಬಹಳಷ್ಟು ನಾಯಕರು ನೀವು ಮಾತನಾಡಿದ್ರಿ. ಮೊದಲು ನಿಮ್ಮ ಶಾಸಕರಿಗೆ ಈ ಕ್ಷೇತ್ರದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವು ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ. ಮರೆತರೆ ನಮಗೂ ಕೂಡ ಅವಮಾನ ಆಗುತ್ತೆ ಅಂತ ಹೇಳಿ ನಿಮ್ಮ ಶಾಸಕರಿಗೆ ನೀವು ಅದನ್ನು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಎರಡನೇದಾಗಿ ಇವತ್ತು ಒಬ್ಬ ತಾಲೂಕಿನ ಅಧ್ಯಕ್ಷರು ಮಾತನಾಡ್ತಾ ಹೇಳ್ತಾರೆ, ಇವತ್ತು ನಾವು ಗುಂಡಿ ಮುಚ್ಚಿದ್ವಿ, ರಸ್ತೆಗಳನ್ನು ಮುಚ್ಚಿ, ನೀವು ದಯಮಾಡಿ ನಿಮ್ಮ ಶಾಸಕರನ್ನು ಕರ್ಕೊಂಡು ನನ್ನ ಬ್ರಹ್ಮನಕೋಡ್ ಕಾಲೋನಿ ಬನ್ನಿ. ಮನುಷ್ಯಾದಾಗ ಓಡಾಡೋ ರೀತಿಯಲ್ಲಿ ಇಲ್ಲ, ₹1 ಕೆಲಸವನ್ನ ಮಾಡಿಲ್ಲ. ಎಲ್ಲಿ ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ಮ ಪಕ್ಷದ ಮುಖಂಡರು ಎಲ್ಲಿದ್ದಾರೆ, ಬಲಾಢ್ಯರು ಎಲ್ಲಿದ್ದಾರೆ, ಅಲ್ಲಿ ಕೆಲಸ ಮಾಡಿದರೆ ಹೊರತು ಎಲ್ಲೂ ಕೂಡ ಜನಸಾಮಾನ್ಯರು ದಲಿತರು ಇರ್ತಕ್ಕಂಥ ಜಾಗದಲ್ಲಿ ನೀವು ₹1 ಕೆಲಸ ಮಾಡಿಲ್ಲ. ಮೊದಲು ಅದನ್ನು ನೋಡಿ, ಇನ್ನೂ ನಿಮಗೆ ಅವಕಾಶಗಳಿದೆ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು, ನಮ್ಮ ಧ್ವನಿ, ಅದನ್ನು ನೀವು ದಮನ ಮಾಡ್ತಕ್ಕಂಥ ಕೆಲಸ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು JDS ಪಕ್ಷದ ಎಲ್ಲ ನಾಯಕರು ಮತ್ತು ನಾವು ಪದಾಧಿಕಾರಿಗಳು ಎಲ್ಲಿ ಅನ್ಯಾಯ ಆಗ್ತದೆ ಅದರ ವಿರುದ್ಧ ನಾವು ಇಡೀ ಶೃಂಗೇರಿ ಕ್ಷೇತ್ರದಲ್ಲಿ ಧ್ವನಿ ಎತ್ತೀವಿ, ನೊಂದವರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ